ಬಟ್ ಒಂದು ಪ್ರಶ್ನೆ ನಾನು ಆಗಿಂದನೂ ಕಾಡ್ತಾ ಇರ್ತಕ್ಕಂಥದ್ದು, ಅವತ್ತಿಗೂ ಇವತ್ತಿಗೂ ರಾಜಣ್ಣ ಅವರ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ರಾಜಣ್ಣ ಅವರು ಉಲ್ಟಾ ಹೊಡಿತಾ ಇದ್ದಾರಾ? ಮತ್ತೆ ಅಗೇನ್ ದ ಸೇಮ್ ಕ್ವೆಶ್ಚನ್. ಅವತ್ತು ವಿಧಾನಸಭೆಯಲ್ಲಿ ಇವರು ಮಾತನಾಡಿದ್ದೇನು? ಹನಿ ಟ್ರ್ಯಾಪ್ ಯತ್ನದ ಪುರಾವೆ ಇದೆ ಅಂತ ರಾಜಣ್ಣ ಅವರು ಹೇಳಿದ್ದರು. ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಈಗ ಅಪರಿಚಿತರು ಅಂತ ದೂರು ಕೊಡ್ತೀನಿ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಯಾರೋ ಲೇಡಿ ಲಾಯರು, ಇಬ್ಬರು ಯುವಕರು, ಇನ್ನೊಂದು ಹುಡುಗಿ ಯಾರೋ ಜೀನ್ಸ್ ಹಾಕೊಂಡು ಬಂದಿತ್ತು. ಸೊ ಇದೆಲ್ಲ CCTV ಪುರಾವೆ ಇಲ್ವಾ? ಮೊನ್ನೆ ಅವ್ರ ಮಗ ಮಾತಾಡಬೇಕಾದ್ರೆ ಇಲ್ಲ ಅಂತ ಹೇಳಿದ್ರಪ್ಪ. ಇದು ರಾಜಕೀಯ ಮೇಲಾಟನೆ ಹೆಚ್ಚಾಗ್ತಾ ಇದೆ. ಪ್ರಕರಣದ ಸೀರಿಯಸ್ನೆಸ್ಸನ್ನು ಕಡಿಮೆ ಮಾಡ್ತಾ ಇದೆ. ಯಾರೋ ಒತ್ತಡವನ್ನು ಹಾಕ್ತಾ ಇದ್ದಾರೆ ರಾಜಣ್ಣ ಅವ್ರಿಗೆ. ಹನಿ ಟ್ರ್ಯಾಪ್ ಕಹಾನಿಗೊಂದು ಟ್ವಿಸ್ಟ್ ಸಿಗೋ ಸಾಧ್ಯತೆ ಇದೆ. ಇದು ಬೇರೆ ಬೇರೆ ಪ್ರಕರಣಗಳ ಥರನೇ ಇದನ್ನು ಕೂಡ ಮುಚ್ಚಾಕ್ತಾರ. ಸದನದಲ್ಲಿ ಮಾತನಾಡ್ಬಿಟ್ಟು ಯಾರಿಗೆ ಬಿಸಿ ಮುಟ್ಟಿಸ್ಬೇಕಾಗಿತ್ತು ಮುಟ್ಟಿಸ್ಬಿಟ್ಟು ಸುಮ್ಮನಾಗ್ಬಿಡ್ತಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ನನಗೆ ರಾಜಣ್ಣ ಅವರ ಅವತ್ತು ಮತ್ತು ಇವತ್ತಿನ ಮಾತು ಕೇಳಿದಾಗ ಒಂದು ರಾಜಣ್ಣ ಅವರ ಇಂಟೆನ್ಷನ್, ಯಾರಿಗೆ ಬಿಸಿ ಮುಟ್ಟಿಸಬೇಕಾಗಿತ್ತು ಅವರಿಗೆ ಬಿಸಿ ಮುಟ್ಟಿಸಿದ್ದಾಯಿತು, ಇನ್ಯಾಕೆ ಬೇಕು ಈ ಎನ್ಕ್ವೈರಿ ಎಲ್ಲ ಅಂತಕ್ಕಂಥ ಮನಸ್ಥಿತಿನ, ಅಥವಾ ಆ ಮನಸ್ಥಿತಿಗೆ ಅವರ ಪಕ್ಷದ ನಾಯಕರು ತಂದಿದ್ದಾರಾ? ಎನ್ಕ್ವೈರಿ ಆಗೋ ವಿಚಾರದಲ್ಲಿ ಅವರೇನು ತುಂಬ ಸೀರಿಯಸ್ ಆಗಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅಂತ. ಅರವಿಂದ್, ಖಂಡಿತವಾಗಿ ಕೂಡ. ಯಾಕೆಂದರೆ ಇದು ಹಣದ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಆಗಿದ್ದರೆ ಹನಿ ಟ್ರ್ಯಾಪ್ ವಿಚಾರವನ್ನು ಪೊಲೀಸರಿಗೆ ದೂರನ್ನು ಕೂಡ ಕೊಡ್ತಾ ಇದ್ರು, ಇಷ್ಟು ದಿನಗಳ ಕಾಲ ಎಳಿತಾ ಇರಲಿಲ್ಲ. ಹಾಗಾಗಿ ಇದು ಎಲ್ಲ ಒಂದು ಕಡೆ ಪೊಲಿಟಿಕಲ್ ಕಾರಣಗಳಿಗೋಸ್ಕರವಾಗಿ ಆಗಿದೆ ಅನ್ನೋದು ಕೂಡ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ ಪಕ್ಕ ಪ್ಲಾನ್ ಮಾಡಿಯೇ ರಾಜಣ್ಣ ಅವರು ಅದನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕೂಡ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆಂದರೆ ಸದನದಲ್ಲಿ ಪ್ರಸ್ತಾಪ ಮಾಡಿ 5 ದಿನ ಕಳೆದಿದೆ, ಈಗ 6ನೇ ದಿನ ಆಗ್ತಾ ಇದೆ, ಇನ್ನೂ ಕೂಡ ದೂರು ಕೊಟ್ಟಿಲ್ಲ ಅಂದರೆ ಅಲ್ಲೇನಾದರೂ ಬೇರೆ ಟ್ವಿಸ್ಟ್ ಇದೆಯಾ ಅನ್ನೋ ಅನುಮಾನವೂ ಕೂಡ ಸಹಜವಾಗಿ ಮೂಡುತ್ತೆ. ಅಂದರೆ ಎಲ್ಲ ಒಂದು ಕಡೆ ಮುಂದಿನ ರಾಜಕೀಯ ಭವಿಷ್ಯದ ಆತಂಕನೋ, ಅಥವಾ ಒಂದು ವೇಳೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬರುತ್ತೆ ಅನ್ನೋ ಒಂದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ಬೋದು ಅನ್ನೋ ಆತಂಕನೋ ಏನೋ ಗೊತ್ತಿಲ್ಲ. ಹಾಗಾಗಿ ರಾಜಣ್ಣ ಅವರ ಈ ನಡೆ ಏನಿದೆ ಇದು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದೇ ರೀತಿಯ ಚರ್ಚೆ ಆಗಿರ್ತಕ್ಕಂಥದ್ದು. ಏಕಾಏಕಿ ಹೈಕಮಾಂಡ್ ಗಮನಕ್ಕೆ ತಾರದೆ ಒಬ್ಬ ಕ್ಯಾಬಿನೆಟ್ನ ಸಚಿವ ಸದನದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಅದು ಬೇರೆ ರೀತಿ ಏನಾದರೂ ಇರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಹೈಕಮಾಂಡ್ ರೀತಿಯಲ್ಲಿ ವರದಿಯನ್ನು ಕೂಡ ಕೇಳಿತು, ಕೆಲ ವರದಿಗಳನ್ನು ಕೂಡ ಪಡೆದುಕೊಂಡಿದೆ. ಜೊತೆಗೆ ನಿನ್ನೆ ಸಿದ್ದರಾಮಯ್ಯ ಅವರು ಕೂಡ ಒಂದು ರಾಜಣ್ಣ ಅವ್ರ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಕೂಡ ಹೈಕಮಾಂಡ್ ಮನದಲ್ಲಿ ಏನಿದೆ ಅನ್ನೋದು ಕೂಡ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈಗ ರಾಜಣ್ಣ ಅವರು ಒಂದು ವೇಳೆ ಏನಾದರೂ ದೂರನ್ನು ಕೊಡದೇ ಎಸ್ಕೇಪ್ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಅವರ ಬುಡಕ್ಕೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ರಾಜಣ್ಣ ಅವರು ಈಗ ಅಪರಿಚಿತರು ಅಂತ ನಾನು ಗೃಹ ಸಚಿವರಿಗೆ ದೂರನ್ನು ಕೊಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಗೃಹ ಸಚಿವರಿಗೆ ಯಾವ ಪ್ಯಾಟರ್ನ್ ಅಲ್ಲಿ ದೂರು ಕೊಡ್ತಾರೆ ಅನ್ನೋ ಆಧಾರದ ಮೇಲೆ ತನಿಖೆಯು ಕೂಡ ನಿಂತಿದೆ. ಒಟ್ಟಿನಲ್ಲಿ ರಾಜಣ್ಣ ಅವರು ಅವತ್ತು ಹೇಳಿದ್ದು ಬೇರೆ, ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಬೇರೆ ಅನ್ನೋದು ಕೂಡ ಸ್ಪಷ್ಟ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.